ಗುಡಿಬಂಡೆ ಪಟ್ಟಣದಲ್ಲಿ ಟೀ ಅಂಗಡಿಗಳಿಗೆ ಆರೋಗ್ಯ ಇಲಾಖೆಯ ದಾಳಿ. ವ್ಯಾಲಿಡಿಟಿ ಇಲ್ಲದ ಟೀ ಪೌಡರ್ ಸ್ಯಾಂಪಲ್ಗಳು ವಶಕ್ಕೆ. ಗುಡಿಬಂಡೆ ಪಟ್ಟಣದಲ್ಲಿ ಆರೋಗ್ಯ ಇಲಾಖೆಯ ವತಿಯಿಂದ ಟೀ ಅಂಗಡಿಗಳು ಹಾಗೂ ಹೋಟೆಲ್ಗಳಿಗೆ ಭೇಟಿ ನೀಡಿ ಸ್ವಚ್ಛತಾ ಅರಿವು ಕಾರ್ಯಕ್ರಮ ನಡೆಸಲಾಯಿತು. ಈ ವೇಳೆ ತಾಲೂಕು ಆರೋಗ್ಯಾಧಿಕಾರಿ ಅಕ್ಷಯ್ ರವರು ಮಾತನಾಡಿ, ಕಳೆದ ಸುಮಾರು 3 ತಿಂಗಳಿನಿಂದ ಇಲಾಖೆಯ ಸಿಬ್ಬಂದಿ ಪಟ್ಟಣದ ವಿವಿಧ ಹೋಟೆಲ್ಗಳು ಹಾಗೂ ಟೀ ಅಂಗಡಿಗಳ ಪರಿಶೀಲನೆ ನಡೆಸುತ್ತಿದ್ದೇವೆ. ಜನರ ಆರೋಗ್ಯ ಹಿತದೃಷ್ಟಿಯಿಂದ ಹೋಟೆಲ್ಗಳಲ್ಲಿ ಸ್ವಚ್ಛತೆ ಮತ್ತು ನಿರ್ವಹಣೆ ಹೇಗೆ ಮಾಡಲಾಗುತ್ತಿದೆ ಎಂಬುದನ್ನು ಗಮನಿಸಲಾಗುತ್ತಿದೆ. ಟೀ ಅಂಗಡಿಗಳಲ್ಲಿ ಬಳಸುತ್ತಿರುವ ಟೀ ಪೌಡರ್ಗಳ ಗುಣಮಟ್ಟ, ಅದರ ವ್ಯಾಲಿಡಿಟಿ ಅವಧಿ ಸರಿಯಿದೆಯೇ ಇಲ್ಲವೇ ಎಂಬುದರ ಕುರಿತು ಪರಿಶೀಲನೆ ಮಾಡಲಾಗುತ್ತಿದೆ ಎಂದರು. ಟೌನಲ್ಲಿ ಎಲ್ಲ ಟೀ ಅಂಗಡಿಗಳಿಗೂ ಭೇಟಿ ಮಾಡಿ ಅಲ್ಲಿರೋ ಮಾಲೀಕರಿಗೆ ಒಂದು ಸ್ವಚ್ಛತಾ ಬಗ್ಗೆ ಒಂದು ರಿಜಿಸ್ಟರ್ಗೂ ಭೇಟಿ ಮಾಡಿ ಅಲ್ಲಿರೋ ಮಾಲೀಕರಿಗೆ ಒಂದು ಸ್ವಚ್ಛತಾ ಬಗ್ಗೆ ಒಂದು ರಿಜಿಸ್ಟ್ರೇಷನ್ ಬಗ್ಗೆ ಒಂದು FSSAI ಕಾಯ್ದೆ ಬಗ್ಗೆ ಎಲ್ಲರಿಗೂ ಅರಿವು ಮೂಡಿಸಿ ಅಲ್ಲಿ ಮಾಡ್ತಾ ಇರೋ ಟೀಗಳನ್ನ ಸ್ಯಾಂಪಲ್ಗಳನ್ನ ತೆಗೆಸಿ ಒಂದು ಸ್ವಚ್ಛತಾ ಬಗ್ಗೆ. ಕೆಲವು ಅಂಗಡಿಗಳಲ್ಲಿ ವ್ಯಾಲಿಡಿಟಿ ಅವಧಿ ಇಲ್ಲದ ಟೀ ಪೌಡರ್ಗಳನ್ನು ಪತ್ತೆ ಹಚ್ಚಿ ಅದರ ಮಾದರಿಗಳನ್ನು ಸಂಗ್ರಹಿಸಿ ಪ್ರಯೋಗಾಲಯ ಪರೀಕ್ಷೆಗೆ ಕಳುಹಿಸಲಾಗಿದೆ. ಪರೀಕ್ಷೆಯಲ್ಲಿ ಯಾವುದೇ ವ್ಯತ್ಯಾಸ ಕಂಡುಬಂದಲ್ಲಿ ಸಂಬಂಧಿತ ಅಂಗಡಿಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಸಿದರು. ಇದೇ ವೇಳೆ ಪ್ರತಿಯೊಂದು ಅಂಗಡಿಯ ಮಾಲೀಕರಿಗೂ ಆಹಾರ ಸುರಕ್ಷತಾ ಪರವಾನಗಿ ಪಡೆಯುವುದು ಕಡ್ಡಾಯವಾಗಿದ್ದು, ಸ್ವಚ್ಛತಾ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಎಂದು ಸೂಚನೆ ನೀಡಿದರು. ಸಾರ್ವಜನಿಕರ ಆರೋಗ್ಯ ಕಾಪಾಡುವುದು ಪ್ರತಿಯೊಬ್ಬ ವ್ಯಾಪಾರಿಯ ಹೊಣೆಗಾರಿಕೆ ಎಂದು ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆಯ ಅಬ್ದುಲ್ ರಹಮಾನ್, ಆರೋಗ್ಯ ರಕ್ಷಾ ಸಮಿತಿಯ ಸದಸ್ಯರಾದ ಶ್ರೀನಿವಾಸ್ ಹಾಗೂ ಕೆಡಿಪಿ ಸದಸ್ಯರಾದ ರಿಯಾಜ್ ಪಾಷಾ ಮುಂತಾದವರು ಹಾಜರಿದ್ದರು. ವರದಿ ಮೊಹಮ್ಮದ್ ನಾಸಿರ್, ಗುಡಿಬಂಡೆ.